ಶೆಟ್ಟರ್ ಮಹಾಸೇಡು, ಜೋಶಿಗೆ ಕೇಡು. ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದಾನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಗೆ ಬಿಟ್ಟಿದ್ದ. ನನ್ನ ವಿರುದ್ಧ ಯಾರಾದ್ರೂ ಬರಲಿ, ನಮ್ಗೇನು ತೊಂದರೆ. ಸಿದ್ದು ಡಿಕೆ ಮಾಸ್ಟರ್ ಪ್ಲಾನ್ ಹೇಗಿದೆ? ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಧಾರವಾಡದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ. ಪ್ರಹ್ಲಾದ್ ಜೋಶಿ ಕೇಂದ್ರ ಬಿಜೆಪಿ ಸಚಿವರು. ಇವರು ಬಿಜೆಪಿಯಲ್ಲಿ ತಾವೊಬ್ಬರೇ ಥಿಂಕ್ ಟ್ಯಾಂಕ್ ಅಂತ ಭಾವಿಸಿರಬೇಕು. ಯಾಕಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕೊಡೋ ಹೇಳಿಕೆಗಳು ಆಗಿರ್ತವೆ. ಜೊತೆಗೆ ತಮ್ಮ ಚಾಣಾಕ್ಷ ನಡೆಯಿಂದಲೇ ಮೋದಿ ಮತ್ತು ಅಮಿತ್ ಶಾ ಜೊತೆ ಉತ್ತಮ ಒಡನಾಟ ಹೊಂದಿದ್ದಾರೆ. ಇಂಥ ಬಿಗ್ ವಿಕೆಟ್ ಅನ್ನ ಲೋಕಸಭಾ ಚುನಾವಣೆಯಲ್ಲಿ ಉರುಳಿಸೋಕೆ ಸಿದ್ದು ಮತ್ತು ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆ ಮಾಸ್ಟರ್ ಪ್ಲಾನ್ ಪ್ರಕಾರ 2024ರ MP ಎಲೆಕ್ಷನ್ ಅಲ್ಲಿ ಧಾರವಾಡದಿಂದ ಲಿಂಗಾಯತ ಮುಖಂಡ ಮತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಕೈ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಆ ಮೂಲಕ ಬ್ರಾಹ್ಮಣ ನಾಯಕ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ರುಚಿ ತೋರಿಸೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರನ್ನೇ ಕಣಕ್ಕಿಳಿಸೋದಕ್ಕೆ ಸಿದ್ದು ಮತ್ತು ಡಿಕೆಶಿ ಪ್ಲಾನ್ ಮಾಡಿರುವುದಕ್ಕೆ ಗೊತ್ತಾ? ಅದರ ಹಿಂದಿರೋ ರಣರೋಚಕ ಕಹಾನಿ ಆದ್ರೂ ಏನು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 2024ರ ಲೋಕಸಭಾ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಭರ್ಜರಿ ರಣತಂತ್ರ ಹೆಣೆಯುತ್ತಿದೆ. 28 ಲೋಕಸಭಾ ಕ್ಷೇತ್ರಗಳ ಕೈ ಅಭ್ಯರ್ಥಿಗಳನ್ನು ಅಳೆದು ತೂಗಿ ಆಯ್ಕೆ ಮಾಡುತ್ತಿದೆ. ಈಗಾಗಲೇ 28 ಕ್ಷೇತ್ರಗಳ ಪೈಕಿ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಇಲ್ಲವೇ ಮಧು ಬಂಗಾರಪ್ಪನವರಿಗೆ ಟಿಕೆಟ್ ಎನ್ನಲಾಗುತ್ತಿದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರೆ ವಿ ಸೋಮಣ್ಣ ಅವರಿಗೆ ತುಮಕೂರು ಟಿಕೆಟ್ ಎನ್ನಲಾಗುತ್ತಿದೆ. ಹಾಗೇನೆ ಮೈಸೂರಿನಿಂದ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ, ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್, ಹಾಗೇನೆ ಬಳ್ಳಾರಿಯಿಂದ VS ಉಗ್ರಪ್ಪ ಅಥವಾ ಬಿ ನಾಗೇಂದ್ರ ಸಹೋದರ ಬಿ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಫೈನಲ್ ಎನ್ನಲಾಗುತ್ತಿದೆ. ಹೀಗೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಕೈ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋ ಟೈಮಲ್ಲೇ ಇದೀಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸೋಕೆ, ಇಲ್ಲಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದಾನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಗೆ ಬಿಟ್ಟಿದ್ದ. ನನ್ನ ವಿರುದ್ಧ ಯಾರಾದ್ರೂ ಬರಲಿ, ನಮ್ಗೇನು ತೊಂದರೆ. ಇಲ್ಲಿಂದ ಶೆಟ್ಟರ್ ಅಗ್ಗಡಕ್ಕಿಳಿದ್ರೆ ಜೋಶಿ ಸೋಲೋದು ಗ್ಯಾರಂಟಿ ಅನ್ನೋ ಬಲವಾದ ನಂಬಿಕೆ ರಾಜ್ಯ ಕಾಂಗ್ರೆಸ್ ನಾಯಕರಿಗಿದೆ. ಅದು ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಾರಣ ನಂಬರ್ 1, ಜಾತಿ ಬ್ರಹ್ಮಾಸ್ತ್ರ. 27 ವರ್ಷಗಳ ಹಿಂದೆ ಕಳೆದುಕೊಂಡ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ಪುನಃ ತನ್ನದಾಗಿಸಿಕೊಳ್ಳಲು ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ಈ ಸಲ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸಿದ್ಧತೆ ನಡೆಸಿದ್ದಾರೆ. ಈ ಬಾರಿ ಯುವಕರಿಗೆ ಆದ್ಯತೆ ಸಿಗಬೇಕು ಅನ್ನೋ ಬೇಡಿಕೆ ಒಂದೆಡೆಯಾದ್ರೆ, ಮತ್ತೊಂದೆಡೆ ಹಿರಿಯರನ್ನೇ ಕಣಕ್ಕಿಳಿಸಬೇಕು ಅನ್ನೋ ಒತ್ತಾಯವು ಪಕ್ಷದಲ್ಲಿ ಚರ್ಚೆಯಾಗಿತ್ತು. ಆದ್ರೆ ಇದೆಲ್ಲದರ ಮಧ್ಯೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಇಲ್ಲಿಂದ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿರೋದು ಹೊಸ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತರು ಗಣನೀಯ ಪ್ರಮಾಣದಲ್ಲಿದ್ದಾರೆ. ಸೋಲು ಗೆಲುವನ್ನು ನಿರ್ಧರಿಸಬಲ್ಲ ಮತವರ್ಗವಾಗಿದೆ. ಜೊತೆಗೆ ಶೆಟ್ಟರ್ ಲಿಂಗಾಯತ ಪ್ರಬಲ ನಾಯಕರಾಗಿದ್ದು, ಇಲ್ಲಿನ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲುಣಿಸುತ್ತಾರೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ರು ಆಸ್ಪಿರೆಂಟ್ ಅಂತ ಈಗ ನಮ್ಮ MLAಗಳು ಕ್ಯಾಂಡಿಡೇಟ್ ಆಗಿದ್ದವರು, ನಮ್ಮ ವರ್ಕರ್ಸ್ ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್. ಕಾರಣ ನಂಬರ್ 2, ಸೋಲಿನ ಸೇಡು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ ಶೆಟ್ಟರ್ ಇಡೀ ಕಿತ್ತೂರು ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಪ್ರಮುಖ ವಿಷಯ ಮಾಡಿಕೊಂಡಿದ್ದೇ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ತನಗೆ ಅನ್ಯಾಯ ಮಾಡಿದ್ರು, ಜೋಶಿ ಲಿಂಗಾಯತ ದ್ವೇಷಿ ಅನ್ನೋದನ್ನ. ಹೀಗಾಗಿ ತಾನು ಕಾಂಗ್ರೆಸ್ ಸೇರಿ ಲಿಂಗಾಯತರ ಸ್ವಾಭಿಮಾನ ಪ್ರದರ್ಶಿಸಬೇಕು ಅಂತ ಅಂದ್ಕೊಂಡಿದ್ರು. ಇತ್ತ ಪ್ರಹ್ಲಾದ್ ಜೋಶಿ ಮತ್ತು BL ಸಂತೋಷ್ ಜೋಡಿಗೂ ತಮಗೆ ತಿರುಗಿ ಬಿದ್ದಿರುವ ಶೆಟ್ಟರ್ ಅವರನ್ನ ಸೋಲಿಸೋದು ಪ್ರತಿಷ್ಠೆಯ ಸವಾಲಾಗಿ ಹೋಗಿತ್ತು. ಶೆಟ್ಟರ್ ಅವರನ್ನ ಮಣಿಸುವ ಹಠಕ್ಕೆ ಬಿದ್ದ ಜೋಶಿ ತನ್ನೆಲ್ಲ ಶಕ್ತಿ ಸಾಮರ್ಥ್ಯವನ್ನ ಹುಬ್ಬಳ್ಳಿ ಸೆಂಟ್ರಲ್ ನಲ್ಲಿ ಕೇಂದ್ರೀಕರಿಸಿದ್ರು. RSS ನ ಶಕ್ತಿ ಕೇಂದ್ರ ನಾಗಪುರದಿಂದ ಸಾವಿರಾರು ಕಟ್ಟರ್ ಸಂಘಿಗಳನ್ನ ಕರೆಸಿ ಶೆಟ್ಟರ್ ಸೋಲಿಸುವ ಕಾರ್ಯಾಚರಣೆಗಿಳಿದ್ರು. ಕೇಸರಿ ಕಾಸನ್ನ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಹರಿಸಲಾಗಿತ್ತು. 1990ರ ದಶಕದಲ್ಲಿ ಭುಗಿಲೆದ್ದಿದ್ದ ಹುಬ್ಬಳ್ಳಿ ಈದ್ಗಾ ಮೈದಾನದ ವಿವಾದದ ಬಳಿಕ ಹುಬ್ಬಳ್ಳಿಯಲ್ಲಿ ನೆಲೆಯಾಗಿರೋ ಕಟ್ಟರ್ ವಿಭಜಕ ರಾಜಕಾರಣ ಪ್ರಚಾರ ಎದುರಿಸಲಾಗಲಿಲ್ಲ. ಸುದೀರ್ಘ ಕಾಲದಿಂದ ಧರ್ಮಕಾರಣಕ್ಕೆ ಒಗ್ಗಿಕೊಂಡಿದ್ದ ಶೆಟ್ಟರ್ಗೆ ಹಿಂದುತ್ವಕ್ಕೆ ಪ್ರತಿತಂತ್ರ ಹೂಡುವ ಚಾಕಚಕ್ಯತೆಯೂ ಇಲ್ಲದಾಗಿತ್ತು. ಹಾಗಾಗಿ ಶೆಟ್ಟರ್ 34,289 ಮತಗಳ ಅಂತರದ ಸೋಲನ್ನ ಕಾಣಬೇಕಾಯಿತು. ಲಿಂಗಾಯತ
ವಲಯದಲ್ಲಿ ಶೆಟ್ಟರ್ ಬಗ್ಗೆ ಸಿಂಪತಿ ಮತ್ತು ಜೋಶಿ ಮೇಲೆ ಸಿಟ್ಟೇನೆ ಸೃಷ್ಟಿಯಾಗಿತ್ತು. ಲಿಂಗಾಯತ ಮತಗಳನ್ನು ಶೆಟ್ಟರ್ ದೊಡ್ಡ ಪ್ರಮಾಣದಲ್ಲಿ ಪಡೆಯಲು ಯಶಸ್ವಿಯೂ ಆದ್ರು. ಆದ್ರೆ ಮಂಗಳೂರು ಶಿವಮೊಗ್ಗದಂತೆ ಹಿಂದುತ್ವದ ಅಗ್ಗಡವಾಗಿರುವ ಕಾಸ್ಮೋಪಾಲಿಟನ್ ನಗರವಾದ ಹುಬ್ಬಳ್ಳಿಯಲ್ಲಿ ಲಿಂಗಾಯತರಿಗಿಂತ ಹೆಚ್ಚು ಇಸ್ಲಾಮೋಫೋಬಿಯಾಗೆ ಬಲಿಯಾಗಿರುವ ಮತದಾರರಿದ್ದಾರೆ. ಈ ಅದೃಶ್ಯ ಮತ ಬ್ಯಾಂಕ್ ಜೋಶಿಯ ಕೈ ಹಿಡಿದಿತ್ತು. ಆದ್ರೆ ಲಿಂಗಾಯತರು ನಿರ್ಣಾಯಕವಾಗಿರುವ ಕಿತ್ತೂರು ಕರ್ನಾಟಕದ ಹಲವು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಶೆಟ್ಟರ್ ಎಫೆಕ್ಟ್ ಇತ್ತು. ಶೆಟ್ಟರ್ ಹಿಮ್ಮೆಟ್ಟಿಸುವ ಏಕೈಕ ಗುರಿಯಿಂದ ಹುಬ್ಬಳ್ಳಿ ಸೆಂಟ್ರಲ್ ನಲ್ಲಷ್ಟೇ ಗಮನ ಕೇಂದ್ರೀಕರಿಸಿದ್ದ ಜೋಶಿ ಮುಂದಾಳತ್ವದ ಬಿಜೆಪಿ ಕಿತ್ತೂರು ಕರ್ನಾಟಕದಲ್ಲಿ ಮಕ್ಕಡೆ ಮಲಗಿತು ಎನ್ನಲಾಗ್ತಿದೆ. ಈ ಶೆಟ್ಟರ್ ಪರಿಣಾಮ ಎದುರಾಗಿರುವ ಲೋಕಸಭಾ ಚುನಾವಣೆಯಲ್ಲಿ ಪುನರಾವರ್ತನೆಯಾಗುವ ಆತಂಕವೀಗ ಬಿಜೆಪಿಯನ್ನ ಕಬ್ಜಾ ಮಾಡಿಕೊಂಡಿರೋ ಜೋಶಿ ಸಂತೋಷ್ ಪರಿವಾರದ ನಿದ್ದೆಗೆಡಿಸುತ್ತಿದೆ ಎನ್ನಲಾಗ್ತಿದೆ. ಇನ್ನ ಹಠ ಹಿಡಿದು ತನ್ನನ್ನ ಮಣಿಸಿದ ಜೋಶಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಹಣಿಯುವ ಮೂಲಕ ಸೇಡು ತೀರಿಸಿಕೊಳ್ಳುವ ಯೋಜನಾಬದ್ಧ ಕಾರ್ಯಾಚರಣೆಯನ್ನ ಶೆಟ್ಟರ್ ಶುರುವಚ್ಚಿಕೊಂಡಿದ್ದಾರೆ ಅನ್ನೋ ಮಾತುಗಳು ಧಾರವಾಡ ರಾಜಕೀಯ ಪಡಸಾಲೆಯಲ್ಲೇ ಕೇಳಿ ಬರ್ತವೆ. ಲಿಂಗಾಯತ ಅಸ್ಮಿತೆ ಮುಂದಿಟ್ಟುಕೊಂಡು ಕಿತ್ತೂರು ಕರ್ನಾಟಕದಲ್ಲಿ ಶೆಟ್ಟರ್ ತಿರುಗಾಟ ನಡೆಸಿದ್ದಾರೆ. ಲಿಂಗಾಯತ ಸಣ್ಣ ಪುಟ್ಟ ಸಭೆಗಳಲ್ಲೂ ಭಾಗವಹಿಸುತ್ತಾ ಸ್ವಸಮುದಾಯವನ್ನ ಕಾಂಗ್ರೆಸ್ ಕಡೆ ವಾಲಿಸುತ್ತಿದ್ದಾರೆ. ಲಿಂಗಾಯತರ ಅಖಂಡ ಬೆಂಬಲದಿಂದ ಸತತ 4 ಬಾರಿ ಸಂಸದನಾಗಿದ್ರು ಲಿಂಗಾಯತರನ್ನೇ ಜೋಶಿ ಕಡೆಗಣಿಸುತ್ತಿದ್ದಾರೆ ಅಂತೇಳಿ ಶೆಟ್ಟರ್ ಮನಮುಟ್ಟುವಂತೆ ಜನರಿಗೆ ವಿವರಿಸುತ್ತಿದ್ದಾರೆ. ತಾವೇ ಬಿಜೆಪಿಯಲ್ಲಿ ಬೆಳೆಸಿ ಎಂಎಲ್ಎ ಮಿನಿಸ್ಟರ್ ಮಾಡಿದವರನ್ನ ಕಾಂಗ್ರೆಸ್ಗೆ ಕರೆತರಲು ಯತ್ನಿಸುತ್ತಿರುವ ಶೆಟ್ಟರ್ ಕಿತ್ತೂರು ಕರ್ನಾಟಕದ ಅಸಮಾಧಾನಿತರ ಸಂಪರ್ಕವನ್ನು ನಿರಂತರವಾಗಿ ಸಾಧಿಸುತ್ತಿದ್ದಾರೆ. ಬಿಜೆಪಿಯಲ್ಲಿ ಇರಲಾರದೆ ಚಡಪಡಿಸುತ್ತಿರುವ ಲಿಂಗಾಯತ ಮುಖಂಡರು ದಿನಕ್ಕೊಬ್ಬರಂತೆ ತಮ್ಮ ನಡೆ ಕಾಂಗ್ರೆಸ್ ಕಡೆ ಎಂಬುದನ್ನ ಬಹಿರಂಗವಾಗಿಯೇ ಹೇಳುತ್ತಿದ್ದಾರೆ. ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟವರೆಲ್ಲರ ಸಿಟ್ಟು ಪ್ರಹ್ಲಾದ್ ಜೋಶಿ ಮೇಲೆಯೇ. ಹೀಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಶೆಟ್ಟರ್ ಅವರೇ ಸೂಕ್ತ ಅಭ್ಯರ್ಥಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಭಾವಿಸಿದ್ದಾರೆ. ಕಾರಣ ನಂಬರ್ 3, ಜೋಶಿ ಲೂಪೋಲ್ ಶೆಟ್ಟರ್ಗೆ ಗೊತ್ತು. ಜೋಶಿ ಮತ್ತು ಶೆಟ್ಟರ್ ಇಬ್ರು ಒಂದು ಕಾಲದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬೆಳೆದ ಪ್ರಬಲ ನಾಯಕರು. ಹೀಗಾಗಿ ಜೋಶಿ ಸ್ಟ್ರೆಂತ್ ಏನು, ಅವರ ವೀಕ್ನೆಸ್ ಏನು ಅನ್ನೋದು ಜಗದೀಶ್ ಶೆಟ್ಟರ್ ಅವರಿಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ ಶೆಟ್ಟರ್ ಬಿಜೆಪಿಯಲ್ಲಿದ್ದಾಗ ಕೇಶವ ಕೃಪದ ಕೃಪಾ ಕಟಾಕ್ಷ ಹೊಂದಿದ್ದ ಶೆಟ್ಟರ್ ಮಾತಿಗೆ ಅವಿಭಾಜಿತ ಧಾರವಾಡ ಜಿಲ್ಲೆಯ ಬಿಜೆಪಿಯ ಅಧಿಕಾರ ರಾಜಕಾರಣದಲ್ಲಿ ಒಂದು ವಿಶೇಷ ತೂಕವಿತ್ತು. ಮುಖ್ಯಮಂತ್ರಿ ಅಂತ ಆಯಕಟ್ಟಿನ ಪೀಠ ಬೇರೆ ಇಳಿದಿದ್ದ ಶೆಟ್ಟರ್ ವಿಧಾನಸಭೆ, ವಿಧಾನ ಪರಿಷತ್ನಿಂದ ತಾಲೂಕು ಪಂಚಾಯಿತಿವರೆಗಿನ ಉಮೇದುದಾರರ ಕೇಸರಿ ಟಿಕೆಟ್ ಹಂಚಿಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾ ಬಂದಿದ್ರು. ಜಿಲ್ಲೆಯಿಂದ ಯಾರನ್ನ ಮಂತ್ರಿ ಮಾಡಬೇಕು, ಯಾರಿಗೆ ಮಂತ್ರಿ ಮಾಡಬಾರ್ದೆಂಬ ನೀತಿ ನಿರ್ಧಾರಗಳೆಲ್ಲವೂ ಶೆಟ್ಟರ್ ಅಭಿಪ್ರಾಯಕ್ಕೆ ಮಹತ್ವ ಇರುತ್ತಿತ್ತು. ಧಾರವಾಡದಂತ ಬಹುಸಂಖ್ಯಾತ ಲಿಂಗಾಯತರ ಸಾಮ್ರಾಜ್ಯದಲ್ಲಿ ತೀರಾ ಅಲ್ಪಸಂಖ್ಯಾತ ಬ್ರಾಹ್ಮಣ ಜಾತಿಯ ಪ್ರಹ್ಲಾದ್ ಜೋಶಿ ಎಂಪಿ ಆಗೋದಕ್ಕೂ ಲಿಂಗಾಯತರಲ್ಲಿ ವರ್ಚಸ್ವಿಯಾಗಿದ್ದ ಶೆಟ್ಟರ್ ಸಹಕಾರ ಪ್ರಮುಖವಾಗಿರುತ್ತಿತ್ತು. ಯಾವಾಗ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ 2 ಬಾರಿ ಮಂತ್ರಿಯಾಗಿ ಮೋದಿ ಶಾ ಅಕ್ಕಪಕ್ಕ ಮಿಂಚುವ ಮಹತ್ವ ಪಡೆದುಕೊಂಡ್ರು, ಆಗ ಶುರುವಾಯಿತು ಧಾರವಾಡದ ಕೇಸರಿ ಪಾಳ್ಯದಲ್ಲಿ ಮುಸ್ಕಿನ ಗುದ್ದಾಟ. ಅಂಕಿತಕ್ಕೆ ಸಿಗದ ಸೀನಿಯರ್ ಲಿಂಗಾಯತ ನೇತಾರ ಶೆಟ್ಟರ್ ರನ್ನ ನಗಣ್ಯವಾಗಿಸಿ ಅದೇ ಸಮುದಾಯದ ಆಜ್ಞಾನುದಾರಿ ಜೂನಿಯರ್ ಗಳನ್ನ ಮುಂಚೂಣಿಗೆ ತಂದು ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ಪ್ಲಾನ್ ಹಾಕಿಕೊಂಡಿದ್ರು ಜೋಶಿ. ಜೊತೆಗೆ ಆಕ್ರಮಣಶೀಲರಲ್ಲದ ಶೆಟ್ಟರ್ಗೆ ಅಸೆಂಬ್ಲಿ ಟಿಕೆಟ್ ಸಿಗದಂತೆ ಮಾಡಿ ಕಡ್ಡಾಯ ನಿವೃತ್ತಿಗೊಳಿಸಿದ್ರೆ ಹೈಕಮಾಂಡ್ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತಾರೆ. ಆ ಮೂಲಕ ತನ್ನೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತೇಳಿ ಜೋಶಿ ಲೆಕ್ಕಾಚಾರ ಹಾಕಿಕೊಂಡಿದ್ರು. ಇತ್ತ ಕೇಂದ್ರ ಸರ್ಕಾರ ಸಚಿವ ಜೋಶಿಯ ಸ್ಕೆಚ್ಗೆ ಸ್ವಜಾತಿಯ ಬಂಧು ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಒತ್ತಾಸೆಯಾಗಿ ನಿಂತಿದ್ರು. ಆದ್ರೆ ಜೋಶಿ ಸಂತೋಷ್ ಬ್ರಾಹ್ಮಣ ಪರಿವಾರದ ಪ್ಲಾನ್ ಬೂಮರಂಗಾಯಿತು. ಶೆಟ್ಟರ್ ಸಿಡಿದೆದ್ದು ಕಾಂಗ್ರೆಸ್ ಸೇರಿದ್ರು. ಈಗ ಕಾಂಗ್ರೆಸ್ ನಲ್ಲಿ ಸಿಂಹ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ 5 ತಿಂಗಳ ಮೊದಲೇ ಶೆಟ್ಟರ್ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಜೋಶಿ ಬ್ರಾಹ್ಮಣ ಪಟಲಮ್ಮನ್ನ ಛಿದ್ರ ಮಾಡೋ ಪ್ಲಾನ್ ಅನ್ನ ಶೆಟ್ಟರ್ ಮಾಡಿ ಮುಗಿಸ್ತಾರೆ. ಜೊತೆಗೆ ಶೆಟ್ಟರ್ ಅವರಿಗೆ ಡಿಸಿಎಂ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯನವರಂತ ದಿಗ್ಗಜ ಚಾಣಕ್ಯರ ತಂತ್ರಗಾರಿಕೆ ಸಾಥ್ ಕೊಟ್ರೆ ಪ್ರಹ್ಲಾದ್ ಜೋಶಿ ಅವರನ್ನ ಧಾರವಾಡ ಕ್ಷೇತ್ರದಲ್ಲಿ ಸುಲಭವಾಗಿ ಕಟ್ಟಿ ಹಾಕಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸ್ತಾರ? ಧಾರವಾಡದಲ್ಲಿ ಸ್ವಾಭಿಮಾನಿ ಲಿಂಗಾಯತರು ಶೆಟ್ಟರ್ ಕೈ ಹಿಡಿದು ಪ್ರಾದೇಶಿಕತೆಯನ್ನ ಮೆರೆಯುತ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.